ಹಿಂದೂ ಧರ್ಮದಲ್ಲಿ ಅನೇಕ ದೇವರು ಮತ್ತು ದೇವತೆಗಳನ್ನು ನಾವು ಗಮನಿಸಬಹುದು. ಜನರು ಯಾಕೆ ಅನೇಕ ದೇವರು ದೇವತೆಗಳನ್ನು ಆರಾಧನೆ ಮಾಡುತ್ತಾರೆ ಎಂಬುದು ಇಂದಿಗೂ ಅನೇಕ ಜನರಿಗೆ ತಿಳಿದಿಲ್ಲ. ಹಿಂದೂ ಧರ್ಮದಲ್ಲಿ ಜನರು ಅನೇಕ ದೇವರು ದೇವತೆಗಳನ್ನು ಯಾಕೆ ಪೂಜಿಸುತ್ತಾರೆ ಎಂಬುದನ್ನು ಇಂದು ನಾವು ತಿಳಿಯೋಣ. ಹಿಂದೂ ಧರ್ಮದಲ್ಲಿ ಒಂದಿಷ್ಟು ಜನ ರಾಮ, ಕೃಷ್ಣ, ಶಿವನನ್ನು ಪೂಜಿಸಿದರೆ ಮತ್ತೊಂದಿಷ್ಟು ಜನ ವಿಷ್ಣು, ಆಂಜನೇಯ ಸ್ವಾಮಿ, ರಾಯರನ್ನು ಪೂಜಿಸುತ್ತಾರೆ. ಹೀಗೆ ಜನರು ಅವರ ಅಭಿರುಚಿಗೆ ತಕ್ಕಂತೆ ದೇವರು ಮತ್ತು ದೇವತೆಗಳ ಆರಾಧನೆಯನ್ನು ಮಾಡುತ್ತಾರೆ. ಹೀಗಿರುವಾಗ ನಾವೇಕೆ ಅನೇಕ ದೇವರನ್ನು ಪೂಜಿಸುತ್ತೇವೆ ಎಂದನಿಸುತ್ತದೆ. ವೇದ ಮತ್ತು ಉಪನಿಷತ್ತುಗಳನ್ನು ರಚಿಸಿದ ಋಷಿಗಳು ಬ್ರಹ್ಮಾಂಡದ ಹಿಂದಿನ ಒಂದು ಅಂತಿಮ ವಾಸ್ತವದ ಬಗ್ಗೆ ಮಾತನಾಡಿದ್ದರು. ದೈವಿಕತೆಯು ಒಂದೇ ಎಂಬುದನ್ನು ಅವರು ವಿವರಿಸಿದ್ದರು, ಆದರೆ ಅದು ಅನೇಕ ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಇದರಿಂದ ವಿಭಿನ್ನ ಜನರು ತಮ್ಮದೇ ಆದ ರೀತಿಯಲ್ಲಿ ಅದರೊಂದಿಗೆ ಸಂಪರ್ಕ ಸಾಧಿಸಬಹುದು. ಋಗ್ವೇದದ ಒಂದು ಪ್ರಮುಖ ಶ್ಲೋಕದಲ್ಲಿ ನಾವು ಇದಕ್ಕೆ ಉತ್ತರವನ್ನು ಕಂಡುಕೊಳ್ಳಬಹುದಾಗಿದೆ. ಋಗ್ವೇದದ ಒಂದು ಶ್ಲೋಕವಾದ ಏಕಂ ಸತ್ ವಿಪ್ರ ಬಹುಧ ವದಂತಿ, ಇದರಲ್ಲಿ ದೇವರು ಮತ್ತು ದೇವತೆಗಳ ಕುರಿತು ವಿವರಣೆಯನ್ನು ನೀಡಲಾಗಿದೆ. ಋಗ್ವೇದದಲ್ಲಿ ಒಂದು ಶ್ಲೋಕವು ಸಾವಿರಾರು ವರ್ಷಗಳಿಂದ ಹಿಂದೂ ನಾಗರಿಕತೆಯ ಆಧ್ಯಾತ್ಮಿಕ ದೃಷ್ಟಿಯನ್ನು ಬದಲಾಯಿಸಿತು. ಕೇವಲ ಒಂದು ಮಾರ್ಗ ಅಥವಾ ಒಂದು ರೀತಿಯ ಪೂಜೆಯನ್ನು ಒತ್ತಾಯಿಸುವ ಬದಲು ಜನರು ದೈವಿಕತೆಯನ್ನು ವಿಭಿನ್ನವಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ಪೂಜಿಸಬಹುದು ಎಂದು ಹೇಳಲಾಗಿದೆ. ಕೆಲವರು ಭಕ್ತಿಯ ಮೂಲಕ, ಇತರರು ಜ್ಞಾನ ಅಥವಾ ಧ್ಯಾನದ ಮೂಲಕ ಅದನ್ನು ದೇವರ ರೂಪವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಈ ಮುಕ್ತತೆಯು ಅನೇಕ ಆಧ್ಯಾತ್ಮಿಕ ಮಾರ್ಗಗಳನ್ನು ಅಸ್ತಿತ್ವದಲ್ಲಿಡಲು ಅನುವು ಮಾಡಿಕೊಡುತ್ತದೆ ಮತ್ತು ಅದೇ ಸಮಯದಲ್ಲಿ ಬ್ರಹ್ಮಾಂಡದ ಹಿಂದಿನ ಅದೇ ಅಂತಿಮ ವಾಸ್ತವದ ಕಡೆಗೆ ಜನರನ್ನು ಕರೆದುಕೊಂಡು ಹೋಗುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ವಿಶಿಷ್ಟ ವ್ಯಕ್ತಿತ್ವ ಮತ್ತು ಭಾವನಾತ್ಮಕ ಸ್ವಭಾವವನ್ನು ಹೊಂದಿರುತ್ತಾನೆ. ಕೆಲವು ಜನರು ಭಕ್ತಿ ಮತ್ತು ಪ್ರೀತಿಯೊಂದಿಗೆ ಆಳವಾದ ಸಂಪರ್ಕ ಹೊಂದಿದ್ದಾರೆಂದು ಭಾವಿಸುತ್ತಾರೆ, ಆದರೆ ಇತರರು ಶಿಸ್ತು, ಜ್ಞಾನ ಅಥವಾ ಶಾಂತ ಧ್ಯಾನದ ಕಡೆಗೆ ಆಕರ್ಷಿತರಾಗುತ್ತಾರೆ. ಹಿಂದೂ ತತ್ವಶಾಸ್ತ್ರವು ಈ ವೈವಿಧ್ಯತೆಯನ್ನು ಅರ್ಥ ಮಾಡಿಕೊಳ್ಳುತ್ತದೆ. ಆದ್ದರಿಂದ ವಿಭಿನ್ನ ಆಧ್ಯಾತ್ಮಿಕ ಗುಣಗಳನ್ನು ಪ್ರತಿಬಿಂಬಿಸುವ ವಿಭಿನ್ನ ದೈವಿಕ ರೂಪಗಳನ್ನು ಪ್ರಸ್ತುತಪಡಿಸಲಾಗಿದೆ. ನಾವು ಪೂಜಿಸುವಂತಹ ಹಾಗೂ ನಂಬುವಂತಹ ಶ್ರೀರಾಮನು ಕರ್ತವ್ಯ, ಗೌರವ ಮತ್ತು ನೈತಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತಾನೆ. ಶ್ರೀಕೃಷ್ಣನು ಸಂತೋಷ, ಬುದ್ಧಿವಂತಿಕೆ ಮತ್ತು ದೈವಿಕ ಸ್ನೇಹವನ್ನು ಸಂಕೇತಿಸುತ್ತಾನೆ. ಶಿವನು ನಿರ್ಲಿಪ್ತತೆ, ಧ್ಯಾನ ಮತ್ತು ರೂಪಾಂತರವನ್ನು ಪ್ರತಿನಿಧಿಸುತ್ತಾನೆ. ದೇವರ ಈ ವಿವಿಧ ರೂಪಗಳು ಪರಸ್ಪರ ಒಂದು ರೂಪದೊಂದಿಗೆ ಇನ್ನೊಂದು ರೂಪ ಸ್ಪರ್ಧಿಸುವ ಉದ್ದೇಶವನ್ನು ಹೊಂದಿಲ್ಲ. ಬದಲಾಗಿ ದೇವರ ವಿವಿಧ ರೂಪಗಳು ಜನರು ಒಂದೇ ದೈವಿಕ ವಾಸ್ತವವನ್ನು ವಿಭಿನ್ನವಾಗಿ ಅರ್ಥ ಮಾಡಿಕೊಂಡು ಪೂಜಿಸುವ ಮಾರ್ಗವಾಗಿದೆ. ದೇವರ ವಿವಿಧ ರೂಪಗಳನ್ನು ಜನಸಾಮಾನ್ಯರಿಗೆ ಅರ್ಥ ಮಾಡಿಸುವುದಕ್ಕಾಗಿ ಪ್ರಕೃತಿಯು ಒಂದು ಸುಂದರವಾದ ಮಾರ್ಗವನ್ನು ನೀಡಿದೆ. ಅದೇನೆಂದರೆ ಒಂದು ಮರ ಒಂದೇ ಆದರೂ ಅದರಲ್ಲಿನ ಕೊಂಬೆಗಳು, ಎಲೆಗಳು ಸಾವಿರಾರು ಇರುತ್ತವೆ ಹಾಗೂ ವಿಭಿನ್ನವಾಗಿರುತ್ತವೆ. ಹೀಗೆಯೇ ನಮ್ಮ ಆಂತರಿಕ ಪ್ರಜ್ಞೆಯು ಮಾನವ ಎನ್ನುವ ಒಂದೇ ಮೂಲದಿಂದ ಬಂದಿರಬಹುದು, ಆದರೆ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವವು ವಿಭಿನ್ನವಾಗಿರುತ್ತದೆ. ಅದೇ ರೀತಿಯಲ್ಲಿ ದೈವಿಕ ಮೂಲವು ಒಂದಾಗಿದೆ, ಆದರೆ ಇದು ಲೆಕ್ಕವಿಲ್ಲದಷ್ಟು ರೂಪಗಳು ಮತ್ತು ಅಭಿವ್ಯಕ್ತಿಗಳ ಮೂಲಕ ತನ್ನನ್ನು ತಾನು ವ್ಯಕ್ತಪಡಿಸುತ್ತದೆ. ಈ ವಿಭಿನ್ನ ರೂಪಗಳು ಜನರಿಗೆ ನೈಸರ್ಗಿಕವೆಂದು ಭಾವಿಸುವ ರೀತಿಯಲ್ಲಿ ಅದೇ ದೈವಿಕ ಉಪಸ್ಥಿತಿಯೊಂದಿಗೆ ಸಂಪರ್ಕ ಸಾಧಿಸಲು ಸಹಾಯ ಮಾಡುತ್ತದೆ. ಹಿಂದೂ ಧರ್ಮದಲ್ಲಿ ಜನರು ಪೂಜಿಸುವಂತಹ ದೇವರ ವಿವಿಧ ರೂಪಗಳು ಭಕ್ತರಲ್ಲಿ ಅಥವಾ ಜನರಲ್ಲಿ ಗೊಂದಲವನ್ನುಂಟು ಮಾಡುವ ಉದ್ದೇಶವನ್ನು ಹೊಂದಿಲ್ಲ. ಬದಲಾಗಿ ಈ ರೂಪಗಳು ಆಧ್ಯಾತ್ಮಿಕತೆಯನ್ನು ಆಳವಾಗಿ ನಾವು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ಭಿನ್ನವಾದ ಸ್ವಭಾವವನ್ನು ಹೊಂದಿರುತ್ತಾನೆ. ತನ್ನ ಈ ಸ್ವಭಾವಕ್ಕೆ ಅನುಗುಣವಾಗಿ ಅವನ ದೇವರು ದೇವತೆಗಳೊಂದಿಗೆ ಸಂಪರ್ಕ ಸಾಧಿಸುತ್ತಾನೆ. ಕೆಲವರಿಗೆ ಕೃಷ್ಣನ ಬುದ್ಧಿವಂತಿಕೆಯ ತಮಾಷೆ, ಪ್ರೀತಿ, ಸ್ನೇಹ ಇಷ್ಟವಾಗಬಹುದು. ಇನ್ನು ಕೆಲವರಿಗೆ ರಾಮನ ಸದಾಚಾರದ ಜೀವನ, ಕರ್ತವ್ಯ ಮತ್ತು ನೈತಿಕ ಶಕ್ತಿಗಳು ಇಷ್ಟವಾಗಬಹುದು. ಮತ್ತೊಂದಿಷ್ಟು ಜನರಿಗೆ ನಿರ್ಲಿಪ್ತತೆ ಮತ್ತು ಆಂತರಿಕ ಸ್ವಾತಂತ್ರ್ಯವನ್ನು ಸಂಕೇತಿಸುವ ಶಿವನು ಇಷ್ಟವಾಗಬಹುದು. ರೂಪಗಳು ವಿಭಿನ್ನವಾಗಿ ಕಂಡು ಬಂದರೂ ಅವೆಲ್ಲವೂ ಭಕ್ತರನ್ನು ಒಂದೇ ಅಂತಿಮ ಸತ್ಯ ಮತ್ತು ಆಧ್ಯಾತ್ಮಿಕ ತಿಳುವಳಿಕೆಯ ಕಡೆಗೆ ಕರೆದೊಯ್ಯುತ್ತವೆ. ಹಿಂದೂ ಧರ್ಮದ ಬಗ್ಗೆ ಇರುವಂತಹ ಒಂದು ದೊಡ್ಡ ತಪ್ಪು ಗ್ರಹಿಕೆ ಎಂದರೆ ಅದುವೇ ಅನೇಕ ಪ್ರತ್ಯೇಕ ದೇವರುಗಳನ್ನು ಪೂಜಿಸುತ್ತಾರೆ ಎಂಬುದು. ರಾಮ, ಕೃಷ್ಣ, ಶಿವ ಮತ್ತು ಇತರರು ಪ್ರತ್ಯೇಕ ದೇವತೆಗಳಲ್ಲ, ಆದರೆ ಮಾನವರು ಒಂದೇ ಮೂಲದೊಂದಿಗೆ ಸಂಪರ್ಕ ಸಾಧಿಸಲು ವಿಭಿನ್ನ ಮಾರ್ಗಗಳು. ನಿಜವಾದ ಪಾಠವೆಂದರೆ ಬಾಹ್ಯ ರೂಪಗಳ ಮೇಲೆ ಮಾತ್ರ ಕೇಂದ್ರೀಕರಿಸುವುದನ್ನು ನಿಲ್ಲಿಸುವುದು ಮತ್ತು ಬದಲಿಗೆ ದೈವತ್ವದ ಸಾರವನ್ನು ಅರ್ಥ ಮಾಡಿಕೊಳ್ಳುವುದು. ಈ ಸಾರವನ್ನು ಅರಿತುಕೊಂಡಾಗ ಪ್ರತಿಯೊಂದು ರೂಪವು ಒಂದೇ ಎನ್ನುವ ಅಂತಿಮ ಸತ್ಯವನ್ನು ಸೂಚಿಸುತ್ತದೆ.